ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನಜೀವನ ಯಥಾಸ್ಥಿತಿಗೆ ಮರಳಿದೆ. ಸಾಂಬಾದಲ್ಲಿಯೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಲಾಗಿದೆ. ತಮ್ಮ ದೈನಂದಿನ ಕೆಲಸಗಳಲ್ಲಿ ಸಾರ್ವಜನಿಕರು ಬ್ಯುಸಿಯಾಗಿದ್ದಾರೆ. ಜಮ್ಮು, ಸಾಂಬಾ, ಅಖ್ನೂರ್ ಮತ್ತು ಕಥುವಾದಲ್ಲಿ ರಾತ್ರಿ ಇಡೀ ಯಾವುದೇ ಡ್ರೋನ್ಗಳು ಕೂಡ ಕಾಣಿಸಿಕೊಂಡಿಲ್ಲ. ಯಾವುದೇ ಗುಂಡಿನ ಸದ್ದು ಕೂಡ ಕೇಳಿಸಿಲ್ಲ. ಹೀಗಾಗಿ ಎಂದಿನಂತೆ ಯಥಾಸ್ಥಿತಿಗೆ ಜಮ್ಮು ಮತ್ತು ಕಾಶ್ಮೀರದ ಜನಜೀವನ ಬಂದಿರುವಂಥದ್ದು. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು. ಸದ್ಯಕ್ಕೆ ಈಗ ಕದನ ವಿರಾಮ ಘೋಷಣೆಯಾಗಿದ್ದು, ಕದನ ವಿರಾಮ ಘೋಷಣೆಯಾಗ್ತಾ ಇದ್ದಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನಜೀವನ ಎಂದಿನಂತೆ ಯಥಾಸ್ಥಿತಿಗೆ ಮರಳಿದೆ. ಅಲ್ಲಿನ ಜನರು ದಿನನಿತ್ಯದ ತಮ್ಮ ದಿನಚರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ, ಹಾಗೆ ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗಿರುವಂಥದ್ದು. ಹೀಗಾಗಿ ನಾರ್ಮಲ್ ಸ್ಟೇಜ್ಗೆ ಜಮ್ಮು ಮತ್ತು ಕಾಶ್ಮೀರ ಬಂದಿರುವಂಥದ್ದು. ಜಮ್ಮು, ಸಾಂಬಾ, ಅಖ್ನೂರ್ ಹಾಗೆ ಕಥುವಾ ಪ್ರದೇಶಗಳಲ್ಲಿ ಯಾವುದೇ ಡ್ರೋನ್ಗಳ ಹಾರಾಟ, ಯಾವುದೇ ಡ್ರೋನ್ಗಳು ಕೂಡ ಕಾಣಿಸಿಕೊಂಡಿಲ್ಲ. ಸದ್ಯಕ್ಕೆ ಗಡಿಭಾಗ ಶಾಂತವಾಗಿದೆ.